ವಾನರರೇ, ಹಣ್ಣು ಹಂಪಲುಗಳ ಭೋಜನ ಮಾಡಿ ನಿಮ್ಮ ಹಸಿವು ಬಾಯಾರಿಕೆ ನೀಗಿತೆಂದು ಭಾವಿಸುತ್ತೇನೆ. ನಿನ್ನ ಸತ್ಕಾರದಿಂದ ನಮ್ಮ ದೇಹದಲ್ಲಿ ನವಚೈತನ್ಯ ತುಂಬಿದೆ ತಾಯಿ. ಇನ್ನಾದರೂ ನೀವು ಬಂದ ಕಾರಣವೇನೆಂದು ತಿಳಿಸುವಿರಾ? ತಾಯಿ, ಕೋಸಲ ದೇಶದ ಮಹಾರಾಜ ದಶರಥನ ಇಂದ್ರ ಸಮಾನನಾದ ಜ್ಯೇಷ್ಠ ಪುತ್ರ ಶ್ರೀರಾಮ ತನ್ನ ಪತ್ನಿ ಸೀತೆ, ಸಹೋದರನಾದ ಲಕ್ಷ್ಮಣನೊಂದಿಗೆ ಕಾರಣಾಂತರದಿಂದ ದಂಡಕಾರಣ್ಯಕ್ಕೆ ಬಂದರು. ರಾವಣನೆಂಬ ದುಷ್ಟ ರಾಕ್ಷಸ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ. ದುಃಖಿತನಾದ ಶ್ರೀರಾಮನಿಗೆ ವಾನರ ರಾಜ ಸುಗ್ರೀವನ ಸ್ನೇಹ ಉಂಟಾಯಿತು. ನಮಗೆಲ್ಲ ಆ ಸುಗ್ರೀವನೇ ಅಧಿಪತಿ. ನಾನು ಅವನ ಸಚಿವ ಹನುಮಂತ. ಇವನು ಅಂಗದ ಕುಮಾರ, ಅವನು ಜಾಂಬವಂತ. ಸೀತಾದೇವಿಯನ್ನು ಹುಡುಕಲೆಂದೇ ರಾಜನ ಅಣತಿಯಂತೆ ನಾವು ದಕ್ಷಿಣ ದಿಕ್ಕಿಗೆ ಬಂದೆವು. ಹೌದು ತಾಯಿ, ಸೀತಾನ್ವೇಷಣೆಯ ಗುರುತರವಾದ ಕಾರ್ಯದಲ್ಲಿ ನಾವು ಇಡೀ ದಕ್ಷಿಣ ದಿಕ್ಕನ್ನು ಮತ್ತೆ ಮತ್ತೆ ಶೋಧಿಸಿದೆವು. ಆದರೂ ರಾಮಸತಿಯ ಸುಳಿವು ಸಿಗಲಿಲ್ಲ. ನಾವು ಹಸಿವು ಬಾಯಾರಿಕೆಗಳಿಂದ ಬಸವಳಿದು ನಿಂತಾಗ ಈ ಬಿಲ ಗೋಚರಿಸಿತು. ದಾಹ ತೀರಿಸಿಕೊಳ್ಳಲು ನೀರು ಸಿಗುವುದೇನೋ ಎಂಬ ನಿರೀಕ್ಷೆಯಿಂದ ಒಳಗೆ ಬಂದೆವು. ಮಾತೆ, ನಮ್ಮ ಮಹಾರಾಜ ಸುಗ್ರೀವ ನೀವು 1 ತಿಂಗಳೊಳಗಾಗಿ ನಿಮ್ಮ ಕಾರ್ಯವನ್ನು ಮುಗಿಸಿ ಹಿಂದಿರುಗಬೇಕೆಂದು ಆಜ್ಞೆ ಮಾಡಿದ್ದಾನೆ. ತಪ್ಪಿದರೆ ಮರಣದಂಡನೆ ಎಂದು ಘೋಷಿಸಿದ್ದಾನೆ. ಈಗಾಗಲೇ ಆ ಅವಧಿ ಮುಗಿದು ಹೋಗಿದೆ. ಮರಣದಂಡನೆಯ ಭಯ ನಮ್ಮನ್ನು ಕಾಡುತ್ತಿದೆ. ಬಂದ ಕಾರ್ಯದಲ್ಲಂತೂ ಸಫಲರಾಗಲಿಲ್ಲ. ಈಗ ಈ ಗುಹೆಯಿಂದ ಹೇಗೆ ಹೊರಗೆ ಹೋಗಬೇಕೆಂಬುದನ್ನು ತಿಳಿಸಿ ನಮ್ಮನ್ನು ರಕ್ಷಿಸುತ್ತಾಯೆ. ವಾನರರೇ, ವಾಸ್ತವವಾಗಿ ಈ ಬಿಲವನ್ನು ಪ್ರವೇಶಿಸಿದ ಮೇಲೆ ಜೀವಸಹಿತ ಹೊರಗೆ ಹೋಗುವುದು ದುಸ್ತರ. ಆದರೆ ನಿಮ್ಮ ಗುಣ ವರ್ತನೆಗಳನ್ನು ಕಂಡು ನನಗೆ ಸಂತೋಷವಾಗಿದೆ. ನಿಯಮಾನುಷ್ಠಾನ ಮತ್ತು ತಪಸ್ಸಿನ ಫಲದಿಂದ ನಾನು ಪಡೆದ ಪುಣ್ಯದ ಪ್ರಭಾವದಿಂದ ನೀವೆಲ್ಲ ಗುಹೆಯಿಂದ ಹೊರಗೆ ಹೋಗುವಂತೆ ಮಾಡುತ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ಕಣ್ಣು ತೆರೆದು ಹೊರಗೆ ಹೋಗಲು ಸಾಧ್ಯವಿಲ್ಲ. ತಾಯಿ, ನಮ್ಮ ಬಾಯಾರಿಕೆಯನ್ನು ಹಸಿವನ್ನು ನೀಗಿಸಿ ನಮಗೆ ಹೊಸ ಚೈತನ್ಯವನ್ನು ತುಂಬಿದಿರಿ. ರಾಮ ಕಾರ್ಯಾರ್ಥವಾಗಿ ಈ ಗುಹೆಯಿಂದ ನಮ್ಮನ್ನು ಹೊರಗೆ ಕಳಿಸುತ್ತಿರುವಿರಿ. ನಾವು ನಿಮಗೆ ಋಣಿಯಾಗಿರುತ್ತೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಬ್ಬಾ, ನಾವು ಆ ಗುಹೆಯಿಂದ ಕಣ್ಣುರೆಪ್ಪೆ ಪಡೆಯುವಷ್ಟರಲ್ಲಿ ಹೊರಗೆ ಬಂದು ಬಿಟ್ಟೆವು. ನನಗಂತೂ ಈ ಗುಹೆಯಲ್ಲೇ ನಮ್ಮ ಕೊನೆ ಎಂದು ವಿಪರೀತ ಭಯವಾಗಿತ್ತು. ಆ ಸ್ವಯಂ ಪ್ರಭೆಯ ಕೃಪೆಯಿಂದ ನಾವು ಅಲ್ಲಿಂದ ಪಾರಾಗಿ ಹೊರಬಂದದ್ದಾಯಿತು. ಈಗ ಸೀತಾನ್ವೇಷಣೆಯ ಕಾರ್ಯದ ಬಗ್ಗೆ ಯೋಚಿಸಬೇಕು. ಜಾಂಬವಂತ, ಸುಗ್ರೀವ ಕೊಟ್ಟ ಗಡುವು ಮುಗಿದು ಹೋಗಿದೆಯಲ್ಲ. ಎಷ್ಟು ಹುಡುಕಿದರೂ ಸೀತಾಮಾತೆಯ ಸುಳಿವೇ ಸಿಕ್ಕುತ್ತಿಲ್ಲ. ಮುಂದೇನು ಮಾಡುವುದೆಂದು ದಿಕ್ಕೇ ತೋಚದಂತಾಗಿದೆ. ನಾವೀಗ ಹಿಂದಿರುಗಿ ಹೋದರೆ ಸುಗ್ರೀವ ಮಹಾರಾಜರು ನಮಗೆ ಮರಣದಂಡನೆ ವಿಧಿಸುತ್ತಾರೆಯೇ? ಸುಗ್ರೀವಾಜ್ಞೆ ಎಂದರೆ ಏನೆಂದುಕೊಂಡಿರಿ? ನಾವು ಅಲ್ಲಿಗೆ ಹೋಗಿ ಸಾಯುವುದರ ಬದಲು ಇಲ್ಲೇ ಇರುವುದು ಒಳ್ಳೆಯದು. ಹನುಮಂತ, ನೀನು ಹಿರಿಯ, ಮಹಾಜ್ಞಾನಿ, ವಿವೇಕಿ. ಸುಗ್ರೀವನಿಗೆ ನಿನ್ನ ಮೇಲೆ ಅಪಾರವಾದ ಗೌರವ, ವಿಶ್ವಾಸ. ಈಗ ನೀನೇ
ನಮ್ಮ ಮುಂದಿನ ಕರ್ತವ್ಯವನ್ನು ತಿಳಿಸಬೇಕು. ನಮ್ಮೆಲ್ಲರ ಆತಂಕವನ್ನು ನೀನೇ ನಿವಾರಿಸಬೇಕು. ಮಿತ್ರರೇ, ನಾವು ಯಾವ ಕಾರ್ಯಾರ್ಥ ರಾಜಾಜ್ಞೆಯನ್ನು ಹೊತ್ತು ಬಂದಿದ್ದೇವೋ ಆ ಕಾರ್ಯ ಸಫಲವಾಗುವವರೆಗೂ ಪ್ರಯತ್ನಿಸುವುದೊಂದೇ ನಮ್ಮ ಮುಂದಿರುವ ಕರ್ತವ್ಯ. ಆದರೆ ಇಲ್ಲದ ಸೀತೆಯನ್ನು ಎಲ್ಲೆಂದು ಹುಡುಕುವುದು? ಇದ್ದರೆ ಈ ವೇಳೆಗೆ ನಮಗೆ ಕಾಣಿಸಿಕೊಳ್ಳುತ್ತಿರಲಿಲ್ಲವೇ? ಹೌದು ಹನುಮಂತ, ಇದೇ ಈಗ ನಮ್ಮ ಮುಂದಿರುವ ಪ್ರಶ್ನೆ. ಗಡುವು ಮೀರುವ ಮೊದಲು ನಾವು ಹಿಂದಿರುಗುವುದು ಒಂದು ಅಪರಾಧ. ಸೀತಾನ್ವೇಷಣೆಯ ಕಾರ್ಯದಲ್ಲಿ ವಿಫಲರಾಗಿರುವುದು ಎರಡನೇ ಅಪರಾಧ. ಆದರೆ ಈ ತಪ್ಪಿಗೆ ಸುಗ್ರೀವ ನಾವು ಎಲ್ಲಿದ್ದರೂ ಹುಡುಕಿ ಶಿಕ್ಷಿಸುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ದಾರಿ ಏನಿದೆ ಅಂಗದ ಕುಮಾರ? ಇದೆ, ಒಂದೇ ಒಂದು ದಾರಿ ಇದೆ. ಪ್ರಾಯೋಪವೇಶದಿಂದ ಪ್ರಾಣತ್ಯಾಗ ಮಾಡುವುದೊಂದೇ ಉಳಿದಿರುವ ದಾರಿ. ತ್ರಿಜಟೆ, ಈ ರಾಕ್ಷಸಿಯರು ಆ ರಾವಣ ಯಮನನ್ನೇ ಪರಾಭವಗೊಳಿಸಿದನೆಂದು ಹೇಳುತ್ತಿದ್ದರು. ಓ, ಆ ಕಥೆಯನ್ನು ಹೇಳಿದರೆ? ತ್ರಿಜಟೆ, ಯಮ ಮೃತ್ಯು ದೇವತೆ. ಜೀವಿಗಳು ತಾವು ಇದ್ದ ಕಡೆಯಲ್ಲೇ ಮೃತ್ಯುವಶರಾಗುತ್ತಾರೆ. ಆದರೆ ರಾವಣ ತಾನಾಗಿಯೇ ಯಮನ ಬಳಿಗೆ ಹೋದಾಗಲೂ ಅವನು ಮೃತ್ಯುವನ್ನು ಏಕೆ ಪಡೆಯಲಿಲ್ಲ? ಅವನು ನಿಜವಾಗಲೂ ಮೃತ್ಯುವನ್ನು ಗೆದ್ದಿದ್ದಾನೆಯೇ? ಹಾಗೆಂದು ರಾಕ್ಷಸ ಕುಲವೆಲ್ಲ ನಂಬಿರುವುದು ನಿಜ. ನಿಜವಾದ ಸಂಗತಿ ಎಂದರೆ ರಾವಣ ಅಮರನಲ್ಲ. ರಾವಣ ಮೃತ್ಯುಲೋಕಕ್ಕೆ ಹೋಗಿ ಮೃತ್ಯು ವಶನಾಗದೆ ಹಿಂದಿರುಗಿ ಬರುವುದಕ್ಕೆ ಒಂದು ಧರ್ಮ ಸೂಕ್ಷ್ಮ ಕಾರಣವಿದೆ ಎಂದು ನನ್ನ ತಂದೆ ವಿಭೀಷಣ ಪ್ರಭುಗಳು ಹೇಳಿದ್ದಾರೆ. ಅಂದರೆ ರಾವಣ ಯಮನ ಮುಂದೆ ಹೋರಾಟಕ್ಕೆ ಇಳಿದಾಗ ನಡೆದದ್ದೇ ಬೇರೆ. ಅದೇನೆಂದು ದಯವಿಟ್ಟು ಹೇಳು ತ್ರಿಜಟೆ. ಹೇಳುತ್ತೇನೆ ಸೀತೆ, ಖಂಡಿತ ಹೇಳುತ್ತೇನೆ. ಯಮನು ರಾವಣನ ಮೇಲೆ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳೆಲ್ಲ ವಿಫಲವಾಯಿತಂತೆ. ಆಗ ಅವನ ಬಳಿ ಇದ್ದ ಕಾಲದಂಡ ತನ್ನನ್ನು ಪ್ರಯೋಗಿಸುವಂತೆ ಯಮನನ್ನು ಕೇಳಿಕೊಂಡಿತಂತೆ. ಪ್ರಭು, ಇತ್ತ ನೋಡು. ಏನದು ಕಾಲದಂಡ? ಪ್ರಭು, ನೀವು ಪ್ರಯೋಗಿಸಿದ ಎಲ್ಲ ಅಸ್ತ್ರಗಳು ನಿಷ್ಫಲವಾದವು. ಈ ರಾವಣನ ಅಟ್ಟಹಾಸ ಹೆಚ್ಚಾಗುತ್ತಿದೆ. ಅದಕ್ಕೇನು ಮಾಡಬೇಕು ಕಾಲದಂಡ? ಪ್ರಭು, ತಕ್ಷಣ ನನ್ನನ್ನು ಈ ದುರುಳನ ಮೇಲೆ ಪ್ರಯೋಗಿಸು. ನಾನು ಇವನನ್ನು ಸಂಹರಿಸುತ್ತೇನೆ. ಆ ರಾಕ್ಷಸನನ್ನು ನೀನು ಸಂಹರಿಸುವೆಯಾ? ಹೌದು ಪ್ರಭು, ಇದು ನನ್ನ ಸ್ವಭಾವ ಸಿದ್ಧವಾದ ಶಕ್ತಿಯಾಗಿದೆ. ನೀನು ನನ್ನನ್ನು ಪ್ರಯೋಗಿಸಿದ್ದೇ ಆದರೆ ಈ ರಾಕ್ಷಸ ಜೀವಂತವಾಗಿ ಉಳಿಯುವ ಸಾಧ್ಯತೆಯೇ ಇಲ್ಲ. ಅದು ನಿಜವೇ. ಆದರೆ ಅನುಮಾನವೇಕೆ ಪ್ರಭು? ರಾಕ್ಷಸರು, ರಾಜಶ್ರೀಗಳು, ಗಣ್ಯರು, ಮಾನ್ಯರೆಲ್ಲ ನನ್ನ ಆಕ್ರಮಣದಿಂದ ವಿನಾಶ ಹೊಂದಿದ್ದಾರೆ. ಮಹಾವೀರರೆಲ್ಲ ನನ್ನ ದೃಷ್ಟಿಪಾತದಿಂದಲೇ ವಿನಾಶ ಹೊಂದಿದ್ದಾರೆ. ಅಂದ ಮೇಲೆ ಈ ರಾವಣನನ್ನು ಕೊಲ್ಲುವುದೇನು ಕಷ್ಟ? ನಿನಗೇನೋ ಕಷ್ಟವಿಲ್ಲ. ಆದರೆ ನಿನ್ನನ್ನು ಇವನ ಮೇಲೆ ಪ್ರಯೋಗಿಸಲು ನನಗೆ ಇಷ್ಟವಿಲ್ಲ. ಹಾಗನ್ನಬೇಡಿ ಪ್ರಭು. ನಿನ್ನ ಲೋಕಕ್ಕೆ ಬಂದು ನಿನ್ನ ಕಿಂಕರನ್ನೇ ಸದೆಬಡಿದ ಈ ಉದ್ದಟನನ್ನು ಸುಮ್ಮನೆ ಬಿಡಬಾರದು. ಇವನು ಜೀವಂತವಾಗಿ ಇಲ್ಲಿಂದ ಹೋಗಬಾರದು. ಧರ್ಮಪಾಲಕ ಪ್ರಭುವೇ, ನನ್ನನ್ನು ಬೇಗ ಪ್ರಯೋಗಿಸು. ಈ ಕ್ಷಣ ನಾನು ಇವನನ್ನು ಸಂಹರಿಸುತ್ತೇನೆ. ಇದೇನು ಯಮಧರ್ಮ ಬ್ರಹ್ಮನ ವರಕ್ಕೆ ವಿರುದ್ಧವಾಗಿ ರಾವಣನ ಮೇಲೆ ಕಾಲದಂಡವನ್ನು ಪ್ರಯೋಗಿಸಲು ಹೊರಟೇ ಬಿಟ್ಟನಲ್ಲ? ಪಿತಾಮಹ ಚತುರ್ಮುಖ ಬ್ರಹ್ಮ ಪ್ರತ್ಯಕ್ಷವಾದ ಮೇಲೆ ಸಮಸ್ಯೆಗೆ ಪರಿಹಾರ ಆಗಲೇಬೇಕು. ನಾರಾಯಣ ನಾರಾಯಣ, ಕಾದು ನೋಡೋಣ ಏನಾಗುತ್ತದೋ. ಪಿತಾಮಹ, ನಮೋ ನಮಃ. ಸೂರ್ಯಪುತ್ರನಾದ ಮಹಾಪರಾಕ್ರಮಿ ಯಮಧರ್ಮ, ನೀನು ಈ ಕಾಲದಂಡನಿಂದ ರಾವಣನನ್ನು ಸಂಹಾರ ಮಾಡಕೂಡದು. ಏಕೆ ಪಿತಾಮಹ? ನಾನು ಆ ರಾವಣನಿಗೆ ದೇವತೆಗಳಿಂದ ಮರಣವಿಲ್ಲವೆಂದು ವರವನ್ನು ಕೊಟ್ಟಿದ್ದೇನೆ. ನನ್ನ ವರವನ್ನು ನೀನು ಸುಳ್ಳು ಮಾಡುತ್ತೀಯೇ? ಇಲ್ಲ ಪಿತಾಮಹ, ಬ್ರಹ್ಮ ವಾಕ್ಯವೆಂದಿಗೂ ಸುಳ್ಳಾಗಬಾರದು. ದೇವತೆಗಳಾಗಲಿ ಮಾನವರಾಗಲಿ ನನ್ನ ಮಾತನ್ನು ಸುಳ್ಳು ಮಾಡಿದ್ದೆಯಾದರೆ ಘೋರ ಪಾಪಕ್ಕೆ ಗುರಿಯಾಗುತ್ತಾರೆ. ನಿಜ ಪಿತಾಮಹ,
ಇದರಲ್ಲಿ ಯಾವ ಸಂಶಯವೂ ಇಲ್ಲ. 3 ಲೋಕಗಳಲ್ಲಿಯೂ ಭಯವನ್ನುಂಟು ಮಾಡುವ ಈ ಕಾಲದಂಡವನ್ನು ನೀನು ಪ್ರಯೋಗಿಸಿದ್ದೇ ಆದರೆ ಪ್ರಿಯರು ಅಪ್ರಿಯರು ಎಂದು ತಾರತಮ್ಯವೆಸಗದೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಭಸ್ಮ ಮಾಡಿಬಿಡುವುದು. ನಿಜ ನಿಜ ಪಿತಾಮಹ. ಯಮಧರ್ಮ, ನಿನ್ನ ಈ ಕಾಲದಂಡ ಅಮೋಘವಾದದ್ದು. ಇದು ಎಂದೂ ವ್ಯರ್ಥವಾಗಬಾರದು. ಸಮಸ್ತರ ಮರಣಕ್ಕೂ ಕಾರಣವಾದ ಈ ಕಾಲದಂಡವನ್ನು ಹಿಂದೆ ನಾನೇ ಸೃಷ್ಟಿ ಮಾಡಿದ್ದು. ನೀನು ಇದನ್ನು ರಾವಣನ ಮೇಲೆ ಪ್ರಯೋಗಿಸಬಾರದು. ಇದರ ಪ್ರಹಾರದಿಂದ ಯಾರೇ ಆದರೂ ಒಂದು ಮುಹೂರ್ತ ಕಾಲವೂ ಜೀವಿಸಿರಲಾರದು. ಪಿತಾಮಹ, ಈ ರಾವಣನು ತಾನೇ ಯಾವ ಪ್ರಚೋದನೆಯಿಲ್ಲದೆ ನನ್ನನ್ನು ಪರಾಭವಗೊಳಿಸಿ ಅಟ್ಟಹಾಸ ಮಾಡುತ್ತಿದ್ದಾನೆ. ಈಗ ನನ್ನ ಕರ್ತವ್ಯವೇನು ಪಿತಾಮಹ? ನೀನು ಈ ಕಾಲದಂಡವನ್ನು ಪ್ರಯೋಗಿಸಿದ ನಂತರ ರಾವಣ ಸತ್ತರೂ ನನ್ನ ಮಾತು ಸುಳ್ಳಾಗುತ್ತದೆ, ಬದುಕಿದರೂ ನನ್ನ ಮಾತು ಸುಳ್ಳಾಗುತ್ತದೆ. ನಾನು ಮಹಾ ಸುಳ್ಳುಗಾರನಾಗುತ್ತೇನೆ. ಆದ್ದರಿಂದ ನೀನು ಈ ಕಾಲದಂಡವನ್ನು ರಾವಣನ ಮೇಲೆ ಪ್ರಯೋಗಿಸಬೇಡ. ಸಮಸ್ತ ಲೋಕಗಳ ಯೋಗಕ್ಷೇಮದ ದೃಷ್ಟಿ ಇರಿಸಿಕೊಂಡು ತಟಸ್ಥನಾಗು. ನನ್ನನ್ನು ನ್ಯಾಯವಾದಿಯನ್ನಾಗಿ ಮಾಡು. ಹಾಗೆಯೇ ಆಗಲಿ ಪಿತಾಮಹ. ನೀನು ನಮ್ಮೆಲ್ಲರಿಗೂ ಪ್ರಭು. ನಿನ್ನ ಆಜ್ಞೆಯನ್ನು ಪರಿಪಾಲಿಸುವುದೇ ನಮ್ಮ ಆತ್ಮೀಯ ಕರ್ತವ್ಯ. ಪಿತಾಮಹ, ಈ ಕಾಲದಂಡವನ್ನು ಆ ರಾವಣನ ಮೇಲೆ ಪ್ರಯೋಗಿಸುವುದಿಲ್ಲ. ಆದರೆ ವರಗಳಿಂದ ಸಂಪನ್ನನಾಗಿರುವ ಈ ರಾವಣನ ಮೇಲೆ ಯುದ್ಧ ಮಾಡಲು ಹೇಗೆ ತಾನೇ ಸಾಧ್ಯ? ಆದ್ದರಿಂದ ಈ ಕ್ಷಣವೇ ಅವನ ಕಣ್ಣಿಗೆ ಕಾಣದಂತೆ ಅದೃಶ್ಯನಾಗುತ್ತದೆ. ಆಹಾ, ಯಮಧರ್ಮ ಒಳ್ಳೆಯ ಕೆಲಸವನ್ನೇ ಮಾಡಿದ. ಅಂತೂ ರಾವಣ ಉಳಿದುಕೊಂಡ. ಸೀತೆ, ಈ ಕಾರಣದಿಂದ ರಾವಣ ಉಳಿದುಕೊಂಡ. ಆದರೆ ತನಗೆ ಹೆದರಿ ಯಮ ಮಾಯವಾದನೆಂದು ರಾವಣ ಗರ್ವಪಡುತ್ತಿದ್ದಾನೆ. ತಾನು ಪಡೆದ ವರದಿಂದ ಉತ್ತಮ ಕಾರ್ಯವನ್ನು ಮಾಡದೆ ಲೋಕಕಂಟಕರಾದವರಿಗೆ ಕಾಲವೇ ಪಾಠ ಕಲಿಸುತ್ತದೆ. ಅಲ್ಲಿಯವರೆಗೂ ಕಾಯಬೇಕು ಅಷ್ಟೇ. ಯುವರಾಜ ಅಂಗದ ಕುಮಾರ, ಹೌದು ಹನುಮಂತ, ನನಗೆ ಅದೇ ಸರಿ ಎನಿಸುತ್ತಿದೆ. ನಮ್ಮ ರಾಜ ಸ್ವಭಾವತಃ ಕಟ್ಟುನಿಟ್ಟಿನ ವ್ಯಕ್ತಿ. ಅಪರಾಧಿಗಳನ್ನು ಕ್ಷಮಿಸಲಾರ. ಅದರಲ್ಲೂ ಸೀತಾನ್ವೇಷಣೆಯ ಮಹತ್ವದ ಕಾರ್ಯದ ವಿಫಲತೆಯನ್ನು ಎಂದಿಗೂ ಸಹಿಸಲಾರ. ಆದ್ದರಿಂದ ಅಲ್ಲಿ ಹೋಗಿ ಮರಣದಂಡನೆಗೆ ಗುರಿಯಾಗುವುದರ ಬದಲು ಇಲ್ಲೇ ಪ್ರಾಯೋಪವೇಶ ಮಾಡಿಕೊಳ್ಳುವುದು ಉಚಿತವಲ್ಲವೇ? ಹಾಗಾದರೆ ನಾವು ಕಿಷ್ಕಿಂಧೆಯನ್ನು, ನಮ್ಮ ಪತ್ನಿಪುತ್ರರನ್ನು ಮರೆತಂತೆಯೇ? ಪ್ರಾಣಕ್ಕೆ ಸಂಚಕಾರ ಬಂದಿರುವಾಗ ಪತ್ನಿಪುತ್ರರನ್ನು ನೆನೆದು ಮಾಡುವುದೇನು? ಹೌದು ಯುವರಾಜ ಅಂಗದ, ಈ ವಿಷಯದಲ್ಲಿ ಸುಗ್ರೀವ ಮಹಾರಾಜರು ಬಹಳ ಕ್ರೂರಿಯಾಗುತ್ತಾರೆ. ರಾಜಾಜ್ಞೆ ಮೀರಿರುವವರನ್ನು ಅವರು ಎಂದಿಗೂ ಕ್ಷಮಿಸುವುದಿಲ್ಲವೆಂದು ನಾವು ಹಲವು ಬಾರಿ ನೋಡಿದ್ದೇವೆ. ವ್ರತ ಆತಂಕ ಪಡುವುದೇಕೆ? ಸಾವಿನ ಭಯದಿಂದ ಸಲ್ಲದ ಆಲೋಚನೆ ಮಾಡುವ ಬದಲು ಹುಡುಕುವುದು ಒಳ್ಳೆಯದಲ್ಲವೇ? ನಮ್ಮ ಅದೃಷ್ಟದಿಂದ ಸೀತಾದೇವಿ ಏರುವ ಸ್ಥಳ ತಿಳಿಯಬಹುದು. ಹೌದು, ಆ ಪ್ರಯತ್ನ ಮಾಡಬಹುದು. ಇನ್ನು ಸಾಧ್ಯವೇ ಇಲ್ಲ. ದಕ್ಷಿಣ ದಿಕ್ಕಿನ ಯಾವ ಪ್ರದೇಶದಲ್ಲೂ ಸೀತೆ ಇಲ್ಲವೇ ಇಲ್ಲ ಎಂದು ಖಚಿತವಾದ ಮೇಲೆ ನಾವು ಪ್ರಾಯೋಸವೇಶದ ಆಲೋಚನೆ ಮಾಡಬಹುದು. ಯಾವುದೂ ಬೇಡವೆಂದರೆ ನಾವು ಈಗ ಬಿಟ್ಟು ಬಂದ ಬಿಲದೊಳಗೆ ಇದ್ದು ಬಿಡೋಣ. ಸುಗ್ರೀವನಿಗೆ ನಮ್ಮ ಸುಳಿವು ಸಿಗುವುದಿಲ್ಲ. ನೀವೆಲ್ಲ ಜೀವ ಉಳಿಸಿಕೊಳ್ಳುವ ದಾರಿಯನ್ನು ಯೋಚಿಸುತ್ತಿರುವಿರೇ ಹೊರತು ಕಾರ್ಯಸಿದ್ಧಿಯ ಬಗ್ಗೆ ಯೋಚಿಸಲಿಲ್ಲ. ನಮ್ಮ ಪ್ರಯತ್ನವನ್ನು ಶ್ರದ್ಧೆಯಿಂದ ಮಾಡಿದ ಮೇಲೂ ನಾವು ಜೀವ ಕಳೆದುಕೊಳ್ಳುವುದು ಯಾವ ನ್ಯಾಯ ಜಾಂಬುವಂತ? ನಮ್ಮ ಕಾರ್ಯದಲ್ಲಿ ನಾವು ವಿಫಲರಾದರೆ ಅದಕ್ಕೆ ನಾವು ಕಾರಣರಲ್ಲ, ಅಲ್ಲವೇ? ಸಾಕು ಸಾಕು, ಈ ತರ್ಕಗಳು ಕೊನೆ ಮೊದಲಿಲ್ಲದೆ ಮುಂದುವರಿಯುವುದು ಬೇಡ. ಸದ್ಯಕ್ಕೆ ನಾವೆಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದೇವೆ. ಹನುಮಂತ, ಜಾಂಬವಂತರ ಸಲಹೆ ಸೂಚನೆಗಳನ್ನು ಪಡೆದು ಮುಂದೇನು ಮಾಡಬೇಕೆಂದು ಆಲೋಚಿಸೋಣ. ಆಗಲಿ ಯುವರಾಜ, ನಡೆಯಿರಿ.
ರಾಮಚಂದ್ರ, ನನ್ನನ್ನು ಕ್ಷಮಿಸಿ. ನಾನು ಅಂದುಕೊಂಡ ಕಾರ್ಯವು ನಿರೀಕ್ಷೆಯಂತೆ ನೆರವೇರುತ್ತಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳಿಗೆ ಹೋಗಿದ್ದ ವಾನರರು ನನ್ನ ಆಜ್ಞೆಯಂತೆಯೇ ತಿಂಗಳ ಗಡುವಿನೊಳಗೆ ಹಿಂದಿರುಗಿದ್ದಾರೆ. ಆದರೆ ದಕ್ಷಿಣ ದಿಕ್ಕಿಗೆ ಹೋದವರಿಂದ ಶುಭವಾರ್ತೆ ಬಂದೇ ಬರುತ್ತದೆಂದು ನಾನು ಬಹಳ ಆಸೆಯಿಂದ ನಿರೀಕ್ಷಿತನಾಗಿದ್ದೆ. ಆದರೆ ಅವರಿನ್ನೂ ಬರಲಿಲ್ಲ. ಸುಗ್ರೀವ, ದಕ್ಷಿಣ ದಿಕ್ಕಿಗೆ ಹೋದ ವಾನರ ಪ್ರಮುಖರಲ್ಲಿ ಹನುಮಂತ, ಜಾಂಬುವಂತ, ಅಂಗದಾದಿ ಮಹಾಸಮರ್ಥರಿದ್ದಾರೆ. ಅವರು ಶುಭವಾರ್ತೆಯನ್ನು ತರಲೇಬೇಕೆಂಬ ಹಠದಿಂದ ಇನ್ನಷ್ಟು ಪ್ರಯತ್ನಿಸುತ್ತಿರಬಹುದೆಂದು ನಾನು ಮೊದಲೇ ಹೇಳಿದ್ದನಲ್ಲವೇ? ಅದು ಸರಿ ರಾಮಚಂದ್ರ. ಆದರೆ ಅವರಿಗಾಗಿ ಇನ್ನೆಷ್ಟು ಕಾಲ ಕಾಯುವುದು? ಇಂಥ ಅನಿಶ್ಚಿತ ಸ್ಥಿತಿ ಬರಬಾರದೆಂದು ನಾನು 1 ತಿಂಗಳ ಗಡುವನ್ನು ನಿಗದಿ ಮಾಡಿದ್ದು. ಸುಗ್ರೀವ, ಸಹೋದರನ ಮಾತಿನಲ್ಲಿ ಅರ್ಥವಿದೆ. ಮಹಾಸಮರ್ಥರಾದ ಹನುಮಂತಾದಿಗಳು ಕಾರ್ಯಸಿದ್ಧಿ ಮಾಡಿಕೊಂಡೇ ಬರಬಹುದು. ಹೌದು ಸುಗ್ರೀವ. ಅಲ್ಲದೆ ಆ ರಾವಣನ ಲಂಕೆ ಇರುವುದು ದಕ್ಷಿಣದ ದಿಕ್ಕಿನಲ್ಲೇ ಎಂದು ನನ್ನ ಭಾವನೆ. ಅದಕ್ಕೆಂದೇ ಅವರನ್ನು ನಾನು ದಕ್ಷಿಣ ದಿಕ್ಕಿಗೆ ನಿಯೋಜಿಸಿದ್ದು. ಹೌದು ಸುಗ್ರೀವ, ಆ ಭರವಸೆಯಿಂದಲೇ ಸಹೋದರ ದಕ್ಷಿಣ ದಿಕ್ಕಿಗೆ ಹೊರಟ ಹನುಮಂತನಿಗೆ ಅತ್ತಿಗೆಗೆ ಕೊಡಲೆಂದು ತನ್ನ ಮುದ್ರಿಕೆಯನ್ನು ಕೊಟ್ಟ. ನಿನ್ನ ಮಾತು ನಿಜ ಸೌಮಿತ್ರಿ. ಹನುಮಂತಾದಿ ಸಮರ್ಥರಿರುವುದರಿಂದ ದಕ್ಷಿಣ ದಿಕ್ಕಿಗೆ ಹೋದ ಅವರು ಎಲ್ಲರಿಗಿಂತ ಬೇಗನೆ ಬರಬಹುದೆಂದು ನಾನು ನಿರೀಕ್ಷೆ ಮಾಡಿದ್ದೆ. ಅವರೇ ತಡ ಮಾಡುವರೆಂದು ನಾನು ಭಾವಿಸಿರಲಿಲ್ಲ. ತಡವಾಯ್ತೆಂದು ಚಿಂತಿಸುವ ಯಾವ ಕಾರಣವೂ ಇಲ್ಲ ಸುಗ್ರೀವ. ತಡವಾದರೂ ಕಾರ್ಯ ಸಫಲವಾದರೆ ಸಾಕು. ಅವರಿಗೆ ಯಾವ ಬಗೆಯ ಅಡ್ಡಿ ಆತಂಕಗಳು ಎದುರಾಗಿವೆ ಯಾರಿಗೆ ಗೊತ್ತು? ಅವರಿಗೆ ಅಂತ ಯಾವ ಅಡ್ಡಿಗಳು ಎದುರಾಗಿರಬಹುದು? ಅಂಗದ ಕುಮಾರ, ಸುಗ್ರೀವಾಜ್ಞೆಗೆ ಹೆದರಿ ಪ್ರಾಯೋಪವೇಶದ ಆಲೋಚನೆಯ ಅಗತ್ಯವಿಲ್ಲ. ಈಗ ಅದನ್ನು ಬಿಟ್ಟು ಬೇರೆ ಯಾವ ದಾರಿ ಇದೆ ಹನುಮಂತ? ತಾರಾಪುತ್ರ ಅಂಗದ, ನೀನು ನಿನ್ನ ತಂದೆಯಷ್ಟೇ ಪರಾಕ್ರಮಿ. ನಿನ್ನ ತಂದೆಯಂತೆ ಕಪಿರಾಜ್ಯವನ್ನು ಸಮರ್ಥವಾಗಿ ಪಾಲಿಸುವ ಶಕ್ತಿಯುಳ್ಳವನು. ಆದರೇನು ಪ್ರಯೋಜನ ಮಾರುತಿ? ಸೀತಾನ್ವೇಷಣೆಯ ಕಾರ್ಯದಲ್ಲಿ ನಾನು ಸೋತು ಹೋದೆನಲ್ಲ. ನನ್ನ ವಾನರರೆಲ್ಲ ಸೋಲೊಪ್ಪಿಕೊಂಡು ಹತಾಶರಾಗಿದ್ದಾರೆ. ಯುವರಾಜ ಅಂಗದ, ಸ್ವಭಾವತಃ ಕಪಿಗಳು ಚಪಲಚಿತ್ತರೆಂಬುದನ್ನು ಮರೆಯಬೇಡ. ಇವರು ಜೀವ ಭಯದಿಂದ ನಿನ್ನನ್ನೂ ಅಧೀರಗೊಳಿಸಿ ತಾವೂ ಧೈರ್ಯ ಕಳೆದುಕೊಂಡಿದ್ದಾರೆ. ಆದರೆ ಇವರ್ಯಾರೂ ನಿನ್ನನ್ನು ಅನುಸರಿಸಿ ನಡೆಯುವುದಿಲ್ಲ. ಅಂದರೆ ನನ್ನೊಡನಿರುವ ವಾನರರು ನನ್ನ ಆಜ್ಞೆಯಂತೆ ನಡೆಯುವುದಿಲ್ಲವೇ? ಖಂಡಿತ ಇಲ್ಲ. ನೀನೇನಾದರೂ ಸುಗ್ರೀವ ಆಜ್ಞೆಗೆ ವಿರುದ್ಧವಾಗಿ ವರ್ತಿಸಿದರೆ ಇವರ್ಯಾರೂ ನಿನ್ನನ್ನು ಹಿಂಬಾಲಿಸುವುದಿಲ್ಲ. ನಾನು, ಜಾಂಬವಂತ, ಇನ್ನಿತರರು ಅಂತಹ ಸಂದರ್ಭ ಬಂದರೆ ಸುಗ್ರೀವನ ಪಕ್ಷ ತೊರೆಯುವುದಿಲ್ಲ. ಆಂಜನೇಯ, ನಾನು ಸುಗ್ರೀವನ ವಿರುದ್ಧವಾಗಿ ನಡೆದುಕೊಳ್ಳುತ್ತೇನೆಂದು ಎಲ್ಲಿ ಹೇಳಿದೆ? ನಮ್ಮ ವಾನರರ ಅಭಿಪ್ರಾಯವನ್ನು ನೀನು ಕೇಳಿದೆ ಇಲ್ಲವೇ? ಸುಗ್ರೀವನ ದಂಡನೆಗೆ ಹೆದರಿ ಬಿಲದಲ್ಲಿ ಆಶ್ರಯ ಪಡೆಯಬೇಕೆಂದು ಇವರು ತಾನೇ ಹೇಳಿದ್ದು. ಒಂದು ವೇಳೆ ನಾವೇನಾದರೂ ಆ ಪ್ರಯತ್ನ ಮಾಡಿದರೆ ಆ ಸ್ವಯಂ ಪ್ರಭೆಯ ಗುಹೆಯನ್ನು ಧ್ವಂಸಗೊಳಿಸಲು ಆ ವೀರ ಲಕ್ಷ್ಮಣನಿಗೆ ಒಂದೇ ಒಂದು ಬಾಣ ಸಾಕು. ಅದು ಮಾತ್ರ ಸತ್ಯ. ಮನಸ್ಸು ಮಾಡಿದರೆ ಲಕ್ಷ್ಮಣ ತಲೆಗೆಲೆಗಳ ದೊನ್ನೆಗಳನ್ನು ಸೀಳುವಂತೆ ಸುಲಭವಾಗಿ ಆ ಗುಹೆಯನ್ನು ಸೀಳಿ ಹಾಕುತ್ತಾನೆ. ಈ ಸತ್ಯದ ಹರಿವಾದರೆ ಯಾವ ವಾನರನು ನಿನ್ನನ್ನು ಹಿಂಬಾಲಿಸುವುದಿಲ್ಲ ಅಂಗದ ಕುಮಾರ. ಕೇಳಿದೆಯ ಯುವರಾಜ, ಕಪಿಗಳು ಚಪಲಚಿತ್ತರು ಎಂಬುದು ಈಗಲಾದರೂ ಅರಿವಾಯಿತೆ. ಹನುಮಂತ, ನಮ್ಮ ಮುಂದಿನ ಕರ್ತವ್ಯವೇನೆಂದು ನೀನೇ ಹೇಳಬೇಕು. ನನಗಂತೂ ದಿಕ್ಕೇ ತೋಚದಂತಾಗಿದೆ. ಯುವರಾಜ, ಅವಧಿ ಮೀರಿತೆಂದು ನೀನು ಭಯಪಡುವ ಕಾರಣವಿಲ್ಲ. ವಾಸ್ತವವನ್ನು ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ನಮ್ಮೆಲ್ಲರೊಂದಿಗೂ ಬಂದ ನಿನ್ನನ್ನು ಅವನು ಖಂಡಿತವಾಗಿಯೂ ಕ್ಷಮಿಸುತ್ತಾನೆ. ಹಾಗೆಯೇ ನೀನೊಬ್ಬ ಯುವರಾಜನೆಂಬುದನ್ನು ಅವನು ಮರೆಯುತ್ತಾನೆಯೇ? ಹನುಮಂತನ ಮಾತುಗಳನ್ನು ಕೇಳಿದ ಮೇಲೆ ನನಗೂ ಹಾಗೆ ಅನ್ನಿಸುತ್ತಿದೆ ಅಂಗದ ಕುಮಾರ. ಧರ್ಮಕಾಮನು, ಪರಿಶುದ್ಧನು, ಸತ್ಯಪ್ರತಿಜ್ಞನೂ ಆದ ಅವನು ನಿರಪರಾಧಿಗಳನ್ನು ಸಂಹರಿಸುವ ಆತುರ ತೋರಿಸುವುದಿಲ್ಲ. ಹೌದು ಯುವರಾಜ ಅಂಗದ, ಸುಗ್ರೀವ ಮಹಾರಾಜರಿಗೆ ಸಂತಾನ ಪ್ರಾಪ್ತಿಯೇ ಇಲ್ಲ. ನಿನ್ನನ್ನೇ
ಸ್ವಂತ ಮಗನಂತೆ ಪ್ರೀತಿಸುತ್ತಾರೆ. ನಿನ್ನನ್ನು ಸಂಹರಿಸಿ ಖಂಡಿತ ಅವನು ತಾರೆಗೆ ಮೋಸ ಮಾಡಲಾರ. ಇನ್ನು ಭಯ ಬಿಟ್ಟು ನಮ್ಮೊಂದಿಗೆ ಹೊರಡಿ. ನನಗೆ ಆ ಧೈರ್ಯವಾಗುತ್ತಿಲ್ಲ ಮಾರುತಿ. ನಾನು ಇಲ್ಲೇ ಪ್ರಾಯೋಪವೇಶ ಮಾಡಿಕೊಳ್ಳುವುದು ಖಂಡಿತ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಯಾರಿವರು? ಇಲ್ಲಿಗೇಕೆ ಬಂದರು? ಈ ಕಪಿ ಸಮೂಹವೆಲ್ಲ ನನಗೆ ಆಹಾರವಾಗಲು ತಾವಾಗಿ ಬಂದಿರುವಂತಿದೆ. ವಾನರರೇ, ನೀವೆಲ್ಲ ಕಿಷ್ಕಿಂದಿಗೆ ಹಿಂದಿರುಗಿ ಪರಾಕ್ರಮಿಗಳಾದ ರಾಮ ಲಕ್ಷ್ಮಣರನ್ನು ಕಂಡು ನಮಸ್ಕಾರ ಪೂರ್ವಕವಾಗಿ ಅವರ ಯೋಗಕ್ಷೇಮ ವಿಚಾರಿಸಿ. ನನ್ನ ಚಿಕ್ಕಪ್ಪ ಸುಗ್ರೀವರಿಗೂ ನನ್ನ ನಮಸ್ಕಾರ ತಿಳಿಸಿ ಯೋಗಕ್ಷೇಮ ವಿಚಾರಿಸಿ. ನನ್ನ ಚಿಕ್ಕಮ್ಮ ರಮಾದೇವಿಗೂ ನನ್ನ ನಮಸ್ಕಾರ ತಿಳಿಸಿ. ಹಾಗೆ ದುಃಖಿತಳಾದ ನನ್ನ ತಾಯಿ ತಾರಾದೇವಿಯನ್ನು ಎಲ್ಲರೂ ಸಂತೈಸಿ. ಕರುಣಾಮಯಿಯಾದ ಆಕೆ ಪುತ್ರನ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡಿದ್ದಾಳೆ. ನಾನು ಪ್ರಾಯೋಪವೇಶ ಮಾಡಿ ಪ್ರಾಣ ತ್ಯಜಿಸಿದನೆಂದು ಕೇಳಿದ ಒಡನೆಯೇ ಅವಳು ಪ್ರಾಣ ತ್ಯಾಗ ಮಾಡುತ್ತಾಳೆ. ದಯಮಾಡಿ ಹೇಗಾದರೂ ನೀವು ಅವಳನ್ನು ಸಂತೈಸಿ. ಅಯ್ಯೋ ಯುವರಾಜ, ಇದು ಎಂತಹ ನಿರ್ಧಾರ ಮಾಡಿಬಿಟ್ಟಿರಿ? ವಾಲಿಯ ಸತ್ತ ನಂತರ ಸುಗ್ರೀವ ಮಹಾಪ್ರಭು ರಾಜನಾಗಿ, ನೀವು ಯುವರಾಜರಾಗಿ ಈ ಕಿಷ್ಕಿಂಧ ನಗರವನ್ನು ಆಳುತ್ತೀರೆಂದು ನಾವೆಲ್ಲ ಭಾವಿಸಿದ್ದೆವು. ಆದರೆ ನೀವೀಗ ಅಕಾಲ ಮರಣವನ್ನು ಆರಿಸಿಕೊಂಡಿದ್ದೀರಲ್ಲ, ಇದು ನಿಮಗೆ ತರವೇ? ಏನು ಮಾಡಲಿ ಮಿತ್ರ, ಏನು ಮಾಡಲಿ? ನನ್ನ ಶೌರ್ಯ ಪರಾಕ್ರಮಗಳೆಲ್ಲ ನಿರರ್ಥಕವಾಗಿ ಬಿಟ್ಟವು. ಆ ಮುದಿಪಕ್ಷಿ ಜಟಾಯು ಸೀತಾಪಹರಣವನ್ನು ತಡೆಯಲು ಹೋಗಿ ಬಲಿಷ್ಠ ರಾವಣನೊಡನೆ ಹೋರಾಡಿ ಮರಣ ಹೊಂದಿ ಕೃತಾರ್ಥವಾಯಿತು. ಆ ಹದ್ದಿಗಿಂತಲೂ ಕಡೆಯಾಗಿ ಹೋದೆನಲ್ಲ. ಸುಗ್ರೀವನ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ನನ್ನಂಥವನಿಗೆ ಮರಣವೇ ಶರಣು. ನಾನು ಏನು ಕೇಳುತ್ತಿದ್ದೇನೆ? ನನ್ನ ಪ್ರಾಣಪ್ರಿಯ ಸೋದರ ಜಟಾಯುವಿನ ವಧೆಯ ವಾರ್ತೆಯನ್ನು ಹೇಳುತ್ತಿರುವ ಇವರು ಯಾರು? ಈ ಮಾತು ನನ್ನ ಇದೆಯನ್ನೇ ನಡಗಿಸುತ್ತಿದೆಯಲ್ಲ. ಅಲ್ಲಿ ನೋಡಿ, ಹದ್ದು ಒಂದು ಕುಳಿತುಕೊಂಡು ನಮ್ಮನ್ನೇ ನೋಡುತ್ತಿದೆ. ನನ್ನನ್ನು ತಿನ್ನಲು ಕಾದು ಕುಳಿತಿರಬಹುದು. ಬಹಳ ಕಾಲದ ನಂತರ ನನ್ನ ತಮ್ಮನ ಹೆಸರನ್ನು ಕೇಳುತ್ತಿದ್ದೇನೆ. ಜಟಾಯುವಿಗೂ ರಾಕ್ಷಸನಿಗೂ ಹೇಗೆ ಯುದ್ಧ ನಡೆಯಿತು? ವಾನರ ಶ್ರೇಷ್ಠರೇ, ದಯಮಾಡಿ ನನ್ನ ಮಾತು ಕೇಳಿ. ನಿಮ್ಮ ಸಹಾಯದಿಂದ ನಾನು ಇಲ್ಲಿಂದ ನಿಮ್ಮ ಬಳಿ ಬರಲು ಬಯಸುತ್ತೇನೆ. ಬಲ ಪರಾಕ್ರಮಗಳಿಂದ ಗಣ್ಯನಾಗಿದ್ದ ಗುಣವಂತನಾಗಿದ್ದ ನನ್ನ ತಮ್ಮ ಜಟಾಯುವಿನ ಹೆಸರನ್ನು ಕೇಳಿ ನನ್ನ ಮನಸ್ಸು ತವಕಗೊಂಡಿದೆ. ನನ್ನ ಸೋದರನ ಅವಸಾನ ಹೇಗಾಯಿತೆಂದು ತಿಳಿಯಲು ನಾನು ಕಾತರಗೊಂಡಿದ್ದೇನೆ. ದಯವಿಟ್ಟು ನನ್ನನ್ನು ನಿಮ್ಮ ಬಳಿ ಕರೆದುಕೊಂಡು ಹೋಗಿ. ನನ್ನ ತಮ್ಮ ಜಟಾಯು ಕೋಸಲ ದೇಶದ ಮಹಾರಾಜ ದಶರಥನ ಪ್ರಿಯ ಸಖನಾಗಿದ್ದ. ಏನಿದು ವಿಚಿತ್ರ? ಆ ಮುದಿಯದ್ದು ನಮ್ಮ ಬಳಿ ಬರುವಂತೆ ಕೇಳಿಕೊಳ್ಳುತ್ತಿದೆಯಲ್ಲ, ಏಕಿರಬಹುದು? ಸೂರ್ಯನ ಪ್ರಖರವಾದ ಕಿರಣಗಳ ಜ್ವಾಲೆಯಿಂದ ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ. ಜನಸ್ಥಾನದಲ್ಲಿ ವಾಸ ಮಾಡುತ್ತಿದ್ದ ನನ್ನ ಸೋದರನಿಗೆ ಹೇಗೆ ಮರಣ ಸಂಭವಿಸಿತು? ಮಿತ್ರರೇ, ಪಾಪ ಆ ಹದ್ದನ್ನು ನಮ್ಮ ಬಳಿ ಕರೆತನ್ನಿ. ಪ್ರಾಯೋಪವೇಶ ಮಾಡಿಕೊಳ್ಳುತ್ತಿರುವ ನನ್ನನ್ನು ಈ ಹದ್ದು ತಿಂದರೆ ಒಳ್ಳೆಯದೇ ಆಯಿತು. ಆಗಲಿ ಯುವರಾಜ.
ವಾನರರು ಸೀತೆಯನ್ನು ಹುಡುಕುವ ಆಸೆಯನ್ನು ಬಿಟ್ಟಿದ್ದರು. ಯುವರಾಜ ಅಂಗದ ಪ್ರಾಣವನ್ನೇ ತ್ಯಜಿಸಲು ಸಿದ್ಧನಾಗಿದ್ದರು. ಈ ಹನುಮಂತ ಮಾತ್ರ ರಾಮಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ರಾಮನ ಅನುಗ್ರಹದಿಂದ ಸೀತಾನ್ವೇಷಣೆ ಮಾಡುತ್ತೇನೆಂಬ ಭಾವನೆಯಿಂದ ಏಕಾಗ್ರಚಿತ್ತನಾಗಿ ರಾಮದಿವ್ಯನಾಮಸ್ಮರಣೆ ಮಾಡುತ್ತಿದ್ದಾನೆ. ಬ್ರಹ್ಮಚಾರಿಯೂ ತಪಸ್ವಿಯೂ ಆದ ಹನುಮಂತನ ಮನೋರಥ ಈಡೇರಲೇಬೇಕು. ಬೇಡ ಬೇಡ, ನಾನು ಇವನ ಧ್ಯಾನಕ್ಕೆ ಭಂಗ ತರಬಾರದು. ಆ ಮುದಿಹದ್ದನ್ನು ತನ್ನ ಬಳಿಗೆ ಕರೆಸಿಕೊಂಡ ಆ ಅಂಗದನ ಗತಿ ಏನಾಗುವುದೋ ನೋಡುತ್ತೇನೆ. ಸೀತೆ, ನಿನ್ನ ಸ್ವಾಮಿಯಿಂದ ವಾಲಿಯ ಸಂಹಾರವಾಯಿತೆಂದು ಗೂಢಾಚಾರರಿಂದ ತಿಳಿದ ಮೇಲೆ ರಾವಣ ಬಹಳವಾಗಿ ಆತಂಕಗೊಂಡಿದ್ದಾನೆ. ಏಕೆಂದರೆ ನಿನ್ನ ಸ್ವಾಮಿ ವಾಲಿಯ ಸೋದರ ಸುಗ್ರೀವನೊಂದಿಗೆ ಸಖ್ಯ ಮಾಡಿಕೊಂಡಂತೆ ರಾವಣ ವಾಲಿಯೊಂದಿಗೆ ಸಖ್ಯ ಮಾಡಿಕೊಂಡಿದ್ದ. ಇದೇ ನನಗೆ ಅರ್ಥವಾಗುತ್ತಿಲ್ಲ ತ್ರಿಜಟೆ. ವರಬಲದಿಂದ ಗರ್ವಿಷ್ಠನಾದ ರಾವಣ ಎಲ್ಲರನ್ನು ಸೋಲಿಸಿ ಅಪಮಾನ ಪಡಿಸುತ್ತಿದ್ದ. ಆದರೆ ವಾಲಿಯೊಂದಿಗೆ ಮಾತ್ರ ಏಕೆ ಸ್ನೇಹ ಮಾಡಿದ? ಅದಕ್ಕೆ ಕಾರಣವಿದೆ ಸೀತೆ. ನಮ್ಮ ಪ್ರಭು ರಾವಣ ವಾಲಿಯೊಂದಿಗೆ ಕಿಷ್ಕಿಂಧೆಯಲ್ಲಿ ಯುದ್ಧ ಮಾಡಿ ಅವನನ್ನು ಸೋಲಿಸಬೇಕೆಂದು ಸಂಧಿಸಿದ. ಆದರೆ ಅಲ್ಲಿ ಯುದ್ಧವೇ ನಡೆಯದೆ ರಾವಣ ವಾಲಿಗೆ ಸೋತು ಸ್ನೇಹ ಮಾಡುವಂತಾಯಿತು. ಹೌದೇ? ರಾವಣ ಯುದ್ಧ ಮಾಡದೆ ವಾಲಿಗೆ ಸೋತನೆ? ಅದು ಹೇಗೆ ಸಾಧ್ಯ? ಹೇಳುತ್ತೇನೆ ಸೀತೆ. ವಾಲಿಯನ್ನು ಗೆಲ್ಲಬೇಕೆಂದು ಕಿಷ್ಕಿಂಧೆಗೆ ರಾವಣ ಹೋದಾಗ ಅಲ್ಲಿದ್ದ ಅವನ ಪತ್ನಿ ತಾರಾ ಮೊದಲಾದವರು ವಾಲಿಯೊಂದಿಗೆ ಯುದ್ಧ ಮಾಡಿ ಪ್ರಾಣ ಕಳೆದುಕೊಳ್ಳುವ ಆಸೆ ಇದ್ದರೆ ಸಮುದ್ರ ತೀರದಲ್ಲಿ ಅವನು ಸಂಧ್ಯಾ ವಂದನೆ ಮಾಡುತ್ತಿದ್ದಾನೆ, ಅಲ್ಲಿಗೆ ಹೋಗು ಎಂದರು. ನಿತ್ಯ ಎಲ್ಲ ಸಮುದ್ರ ತೀರದಲ್ಲಿ ಸಂಧ್ಯಾ ವಂದನೆ ಮಾಡುವುದು ವಾಲಿಯ ಪದ್ಧತಿಯಾಗಿತ್ತು. ದಕ್ಷಿಣ ಸಮುದ್ರ ತೀರಕ್ಕೆ ರಾವಣ ಬಂದ. ಅಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿದ್ದ ವಾಲಿಯನ್ನು ಹಿಡಿಯಲು ಶಬ್ದ ಮಾಡದಂತೆ ವಾಲಿಯ ಸಮೀಪಕ್ಕೆ ಬಂದ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವಾಲಿಯ ಆಕಾರವನ್ನು ನೋಡಿದರೆ ಇವನು ಮಹಾಬಲಿಷ್ಠನಂತೆ ಕಾಣುತ್ತಿದ್ದಾನೆ. ಇವನು ಸಂಧ್ಯಾ ವಂದನೆ ಮಾಡಿ ಮುಗಿಸುವ ಮೊದಲೇ ಇವನನ್ನು ನನ್ನ ಬಲಿಷ್ಠ ಬಾಹುಗಳಿಂದ ಬಂಧಿಸಿ ಸೋಲಿಸಿ ಬಿಡುತ್ತೇನೆ. ಎಲೈ ರಾವಣ, ಕಳ್ಳನಂತೆ ನನ್ನನ್ನು ಹೇಳು ಬಂದಿರುವೆಯಾ? ನಿನ್ನ ಹಂಚಿಕೆ ಸಫಲವಾಗಲು ನಾನು ಬಿಡುವುದಿಲ್ಲ. ನಿನಗೆ ತಿಳಿಯದಂತೆ ನಿನ್ನನ್ನು ಹಿಡಿದು ನಿನ್ನ ಸ್ವಕ್ಕನ್ನು ಇಳಿಸುತ್ತೇನೆ.
ಯಾರು ನೀನು? ಎಲ್ಲಿಂದ ಬಂದೆ? ಯಾವಾಗ ಬಂದೆ? ಏಕೆ ಬಂದೆ? ವಾನರೇಂದ್ರ, ಮಹೇಂದ್ರ ಸದೃಶನಾದ ವಾಲಿ, ನಾನು ರಾಕ್ಷಸ ರಾಜನಾದ ರಾವಣ. ನಾನು ನಿನ್ನೊಡನೆ ಯುದ್ಧ ಮಾಡುವ ಅಭಿಲಾಷೆಯಿಂದ ಬಂದೆ. ಆದರೆ ನೀನು ಯುದ್ಧವನ್ನೇ ಮುಗಿಸಿಬಿಟ್ಟೆಯಲ್ಲ. ನಾನು ಯಾವಾಗ ಯುದ್ಧ ಮಾಡಿದೆ? ನಾನು ಸಮುದ್ರ ತೀರಗಳಿಗೆ ಹೋಗಿ ಸಂಧ್ಯಾ ವಂದನೆ ಮಾಡಿಕೊಂಡು ಈಗ ತಾನೇ ಬರುತ್ತಿದ್ದೇನೆ. ವಾನರ ವೀರ, ಅಬ್ಬಾ, ನಿನ್ನ ಬಲವೇನು, ನಿನ್ನ ಶೌರ್ಯವೇನು, ನಿನ್ನ ಗಾಂಭೀರ್ಯವೇನು? ಪಶುವಿನಂತೆ ಕಂಕಳಿನಲ್ಲಿಟ್ಟುಕೊಂಡು ಆಕಾಶವನ್ನೆಲ್ಲ ಸುತ್ತಿಸಿ ಬಿಟ್ಟೆಯಲ್ಲ. ಏನಂದೆ? ನಾನು ನಿನ್ನನ್ನು ಕಂಕುಳಲ್ಲಿಟ್ಟುಕೊಂಡು ಆಕಾಶ ಮಾರ್ಗದಲ್ಲಿ ಹಾರಾಡಿದನೆ. ನನಗದು ತಿಳಿಯಲಿಲ್ಲವಲ್ಲ. ನಿನ್ನಂಥ ಪರಾಕ್ರಮಿಗೆ ಅದು ಹೇಗೆ ತಿಳಿಯಲು ಸಾಧ್ಯ? ಇಂತಹ ಶೀಘ್ರಗತಿ ಮನಸ್ಸು ಬರೀ ವಾಯು ಗರುಡರಿಗೆ ಮಾತ್ರ ಇದೆ ಎಂದು ತಿಳಿದುಕೊಂಡಿದ್ದೆ. ನಿನಗೂ ಈ ಶಕ್ತಿ ಇದೆ ಎಂದು ನನಗೆ ಈಗ ತಿಳಿಯಿತು. ಆ ವಿಷಯ ಬಿಡು. ಅದೇನೋ ನನ್ನೊಡನೆ ಯುದ್ಧ ಮಾಡಬೇಕೆಂದೇ ಅಲ್ಲ, ಈಗ ಯುದ್ಧ ಮಾಡೋಣವೇ? ಅಯ್ಯೋ, ಬೇಡವಾ ನರೇಂದ್ರ, ನಿನ್ನ ಬಲ ಎಷ್ಟೆಂದು ನನಗೀಗ ಅರ್ಥವಾಗಿದೆ. ನಿನ್ನೊಡನೆ ಯುದ್ಧ ಮಾಡಿ ನಾನು ಮೂರ್ಖನಾಗಲಾರೆ. ನನಗೀಗ ಬೇಕಾಗಿರುವುದು ಯುದ್ಧವಲ್ಲ, ನಿನ್ನ ಸ್ನೇಹ. ಏನು? ಹೌದು, ನಾನು ನಿನ್ನೊಂದಿಗೆ ಶಾಶ್ವತವಾದ ಗೆಳೆತನವನ್ನು ಬಯಸಿದ್ದೇನೆ. ಆಗಬಹುದು ರಾಕ್ಷಸೇಂದ್ರ. ಇನ್ನು ಮುಂದೆ ನೀನು ನನ್ನ ಮಿತ್ರ. ಹೀಗೆ ಲಂಕೇಶ್ವರ ರಾವಣನಿಗೂ ವಾನರೇಶ್ವರ ವಾಲಿಗೂ ಗೆಳೆತನವಾಯಿತು. ಆದರೆ ಅಂಥ ವೀರನಾದ ವಾಲಿಯನ್ನು ನಿನ್ನ ಪತಿ ಸಂಹರಿಸಿದನೆಂದರೆ ರಾವಣನಿಗೆ ಆತಂಕವಾಗದಿರುತ್ತದೆಯೇ? ಸೀತೆ, ಸೂರ್ಯಾಸ್ತವಾಗುತ್ತಿದೆ. ನನಗೇಕೋ ಈ ದಿನ ಈಗಲೇ ನಿದ್ದೆ ಎಳೆಯುತ್ತಿದೆ. ನಾನಿಲ್ಲಿಯೇ ಮಲಗಿರುತ್ತೇನೆ. ಈ ರಾಕ್ಷಸಿಯರು ಎದ್ದು ನಿನ್ನನ್ನು ಕಾಡಿಸಿದರೆ ನಾನು ಆ ತಕ್ಷಣ ಬರುತ್ತೇನೆ. ನೀನು ಧೈರ್ಯದಿಂದಿರು. ಸ್ವಾಮಿ, ಆ ದುರುಳ ರಾವಣನ ಮಿತ್ರನನ್ನು ಸಂಹಾರ ಮಾಡಿದ ನೀವು ರಾವಣನನ್ನು ಸಂಹಾರ ಮಾಡುವುದು ಯಾವಾಗ?
ನನ್ನನ್ನು ಈ ಬಂಧನದಿಂದ ಬಿಡಿಸಿ ಕರೆದೊಯ್ಯುವುದು ಯಾವಾಗ? ಪಕ್ಷಿರಾಜ, ನಾವು ಯಾರು? ನಿನ್ನ ಸಹೋದರ ಜಟಾಯುವಿನ ಮರಣ ವಾರ್ತೆ ನಮಗೆ ಹೇಗೆ ತಿಳಿಯಿತೆಂದು ಕೇಳಿದೇ ಇಲ್ಲವೇ? ಈಗ ಹೇಳುತ್ತೇನೆ ಕೇಳು. ಹಿಂದೆ ಪ್ರತಾಪಶಾಲಿಯೂ ಪರಮ ಧಾರ್ಮಿಕನೂ ಆಗಿದ್ದ ಯಕ್ಷರಾಜನೆಂಬ ಶ್ರೇಷ್ಠನಿದ್ದ. ಅವನೇ ನಮ್ಮ ಪಿತಾಮಹ. ಅವನಿಗೆ ವಾಲಿ, ಸುಗ್ರೀವ ಎಂಬ ಇಬ್ಬರು ಪುತ್ರರು. ನನ್ನ ತಂದೆ ವಾಲಿ ಶೌರ್ಯ ಪರಾಕ್ರಮಗಳಿಂದ ಪ್ರಖ್ಯಾತನಾಗಿದ್ದ. ಸುಗ್ರೀವ, ನೀನು ಈ ಗುಹೆ ಬಳಿ ಕಾದಿರು. ನಾನು ಒಳಗೆ ಹೋಗಿ ಆ ದುರಾರಕ್ಷಸನ್ನು ಕೊಂದು ಬರುತ್ತೇನೆ. ನಾನು ಬರೋವರೆಗೂ ನೀನು ಕದಲದಿರು. ನಿನ್ನ ಆಜ್ಞೆಯಂತೆ ಆಗಲಿ ಸೋದರ. ನನ್ನ ಸೋದರ ವಾಲಿಯದ ರಕ್ತ ಇರಬೇಕು. ಇಲ್ಲದಿದ್ದಲ್ಲಿ ಮಹಾಪರಾಕ್ರಮಶಾಲಿಯಾದ ವಾಲಿಯು ಈ ವೇಳೆಗೆ ಹೊರಗೆ ಬರುತ್ತಿದ್ದ. ಅಯ್ಯೋ, ಮಹಾವೀರನಾದ ವಾಲಿಯು ರಕ್ಕಸನಿಂದ ಹತನಾದನು. ಮಹಾರಥನು, ಧರ್ಮಪಾಲಕನು, ಪಿತೃವಾಕ್ಯ ಪರಿಪಾಲಕನು, ಇಕ್ಷಾಕುವಂಶ ದೀಪಕ, ದಶರಥ ಪುತ್ರ ಶ್ರೀರಾಮ ತನ್ನ ಸಹೋದರ ಲಕ್ಷ್ಮಣ, ಪತ್ನಿ ಸೀತೆಯೊಡನೆ ಕಾರಣಾಂತರಗಳಿಂದ ದಂಡಕಾರಣ್ಯಕ್ಕೆ ಬಂದನು. ಆಣೆ ಇಟ್ಟು ನನ್ನನ್ನು ತಡೆದು ಬಿಟ್ಟೆಯಲ್ಲ. ಬೇಡ ರಾಮ, ರಾಮಚಂದ್ರ. ತಂದೆ, ನನಗೆ ಅಪ್ಪಣೆ ಕೊಡಿ. ಮಾತೆ, ನನ್ನ ತಂದೆಯವರನ್ನು ಅರಮನೆಗೆ ಕರೆದುಕೊಂಡು ಹೋಗಿ. ರಾಮಚಂದ್ರ, ರಾಮಚಂದ್ರ. ಶ್ರೀರಾಮನ ಪತ್ನಿಯಾದ ಆ ಸೀತಾ ಮಾತೆಯನ್ನು ಆ ರಾಕ್ಷಸ ರಾವಣ ಜನಸ್ಥಾನದಿಂದ ಬಲವಂತವಾಗಿ ಅಪಹರಿಸಿಕೊಂಡು ಹೋದ. ನನ್ನ ಶಕ್ತಿ ಸಾಮರ್ಥ್ಯಗಳನ್ನರಿಯದೆ ಬಡಬಡಿಸುತ್ತಿರುವೆ. ನನ್ನ ಭುಜಬಲದಿಂದ ಇಡೀ ಭೂಮಂಡಲವನ್ನೇ ಅಲುಗಾಡಿಸಬಲ್ಲೆ. ಇಡೀ ಸಾಗರವನ್ನೇ ಆಪೋಷಣ ತೆಗೆದುಕೊಳ್ಳಬಲ್ಲೆ. ಒಲಿದು ಬಂದವನನ್ನು ನಿರಾಕರಿಸಿದ ಮೂರ್ಖ ಹೆಣ್ಣೆ, ನಿನ್ನನ್ನು ಹೇಗೆ ಒಲಿಸಿಕೊಳ್ಳುವುದೆಂದು ನನಗೆ ಚೆನ್ನಾಗಿ ತಿಳಿದಿದೆ. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, 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 ನನ್ನನ್ನು ರಕ್ಷಿಸಿ. ಈ ದುಷ್ಟ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಲಕ್ಷ್ಮಣ, ಲಕ್ಷ್ಮಣ, ನನ್ನನ್ನು ರಕ್ಷಿಸು. ದಶರಥನ ಮಿತ್ರ ಜಟಾಯುವೆಂಬ ಪಕ್ಷಿರಾಜ ತನ್ನ ಮಿತ್ರನ ಸೊಸೆಯನ್ನು ಅಪಹರಿಸುತ್ತಿರುವುದನ್ನು ನೋಡಿದ. ತಕ್ಷಣ ರಾವಣನನ್ನು ತಡೆದು ರಾವಣನೊಡನೆ ಹೋರಾಡಿದ. ವೃದ್ಧನಾದ ಜಟಾಯು ಕಡೆಗೆ ರಾವಣನಿಂದ ಹತನಾಗಿ ನೆಲಕ್ಕುರುಳಿದ. ನೀನು ನನ್ನನ್ನು ದಾಟಿ ಸೀತಾದೇವಿಯನ್ನು ಕೊಂಡೊಯ್ಯಲಾರೆ. ನನ್ನ ಪ್ರತಾಪವನ್ನು ನೋಡು.
ಬಲವಂತನಾದ ರಾವಣನಿಂದ ಜಟಾಯು ಹತನಾದ. ಕೊನೆಗೆ ಶ್ರೀರಾಮನಿಗೆ ಎಲ್ಲ ವಿಷಯವನ್ನು ತಿಳಿಸಿ ಜಟಾಯು ಕೊನೆಯುಸಿರೆಳೆದನು. ಶ್ರೀರಾಮನೇ ಜಟಾಯುವಿನ ಅಂತ್ಯ ಸಂಸ್ಕಾರ ಮಾಡಿದ್ದು. ರಾಮಚಂದ್ರ, ಆ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಿದ. ಹಾಗಾದ್ರೆ ಕಾಡಿನ ಜಿಂಕೆಗಳ ಸೂಚನೆ ನಿಜವಾದಂತಾಯ್ತು. ಧೈರ್ಯ ತಂದುಕೋ ರಾಮಚಂದ್ರ. ಆ ದುಷ್ಟ ರಾವಣ ಗಾಳವನ್ನು ನುಂಗಿದ ಮೀನಿನಂತೆ ಮರಣವನ್ನಪ್ಪುತ್ತಾನೆ. ಶೀಘ್ರವಾಗಿ ನೀನು ಯುದ್ಧದಲ್ಲಿ ಅವನನ್ನು ಸಂಹರಿಸುತ್ತೀಯ. ಇನ್ನು ಹೆಚ್ಚು ಮಾತನಾಡಲಾಗುತ್ತಿಲ್ಲ ರಾಮ. ನಿನಗೆ ಜಯವಾಗಲಿ, ನಿನಗೆ ಜಯ. ಜಟಾಯು, ಜಟಾಯು, ನಿನಗೆ ಉತ್ತಮೋತ್ತಮ ಲೋಕ ಪ್ರಾಪ್ತವಾಗಲಿ. ಮಹಾತ್ಮರಿಗೆ ಸಲ್ಲುವ ಉತ್ತಮ ಗತಿ ಲಭಿಸಲಿ. ಶ್ರೀರಾಮ ನನ್ನ ಚಿಕ್ಕಪ್ಪನಾದ ಸುಗ್ರೀವನೊಂದಿಗೆ ಅಗ್ನಿಸಾಕ್ಷಿಯಾಗಿ ಸ್ನೇಹ ಮಾಡಿಕೊಂಡ. ಅದರ ಫಲವಾಗಿ ನನ್ನ ತಂದೆ ವಾಲಿಯನ್ನು ಸಂಹರಿಸಿದ. ಎಲ್ಲವೋ ಸುಗ್ರೀವ ಮದಾಂಧ, ಮೊದಲು ತಿಂದ ಒಡೆತಗಳನ್ನು ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಮತ್ತೆ ಬಂದು ನನ್ನ ಕೆರಳಿಸಲು ನಿನಗೆಷ್ಟು ಧೈರ್ಯ, ನಿನಗೆಷ್ಟು ಅಹಂಕಾರ! ನಿನ್ನ ಅಹಂಕಾರವನ್ನು ಕ್ಷಣ ಮಾತ್ರದಲ್ಲೇ ಅಡಗಿಸಿ ಬಿಡುತ್ತೇನೆ. ಒಮ್ಮೆ ಗೆದ್ದ ಮಾತ್ರಕ್ಕೆ ಸದಾ ಗೆಲ್ಲುವನೆಂದು ಭ್ರಮಿಸಬೇಡ ವಾಲಿ. ನಿನ್ನ ಶೌರ್ಯದ ಅಹಂಕಾರಕ್ಕೆ ಹಿಂದೆ ಕೊನೆ. ವೃಥಾ ನನ್ನ ಗದಾಘಾತಕ್ಕೆ ಏಕೆ ನಿನ್ನ ಜೀವ ತೆತ್ತುವೆ? ಜೀವ ಬೇಕಿದ್ದರೆ ಇಲ್ಲಿಂದ ಓಡಿ ಹೋಗು. ಹೌದು, ಜೀವ ಬೇಕು, ನಿನ್ನ ಜೀವ ಬೇಕು. ಒಡ ಹುಟ್ಟಿದವನನ್ನು ಅನಾಥನಂತೆ ಬೀದಿಗೆ ತಳ್ಳಿದ ನಿನ್ನ ತಪಾತಕ್ಕೆ ಬದುಕಿರಬಾರದು. ನನ್ನ ಜೀವ ತೆಗೆವೆಯಾ? ಯಾರ ಸಾವು ಯಾರ ಬದುಕು ನಿರ್ಧಾರವಾಗಲಿ. ಬಾ. ಕಾರಣಾಂತರದಿಂದ ನನ್ನ ತಂದೆ ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದ. ಶ್ರೀರಾಮ ವಾಲಿಯ ವಧೆಯ ನಂತರ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದ. ಸೀತೆಯನ್ನು ಹುಡುಕುವ ಸಲುವಾಗಿಯೇ ನಮ್ಮನ್ನು ದಕ್ಷಿಣ ದಿಕ್ಕಿಗೆ ಕಳುಹಿಸಿದ್ದಾನೆ. ನಾವಂತೂ ಎಲ್ಲ ಕಡೆ ಹುಡುಕಿ ಹುಡುಕಿ ವಿಫಲರಾಗಿದ್ದೇವೆ. ಶೋಧನೆ ಶೋಧನೆ ಸಾಧ್ವಿ ಸೀತೆಯ ಶೋಧನೆ, ಗಳಿಗಳು ರಾಮನ ಹೃದಯದ ವೇದನೆ, ಶೋಧನೆ ಶೋಧನೆ. ಹೀಗೆ ನಾವು ಹುಡುಕುತ್ತಿರುವಾಗ ಬಾಯಾರಿಕೆಯಿಂದ ಒಂದು ಬಿಲವನ್ನು ಪ್ರವೇಶಿಸಿದೆವು. ಅಷ್ಟು ಹೊತ್ತಿಗೆ ಸುಗ್ರೀವ ನೀಡಿದ್ದ 1 ತಿಂಗಳ ಗಡುವು ಮುಗಿದು ಹೋಗಿತ್ತು.